ಯಾಕೆಂದರೆ ಸಾರ್ವಜನಿಕರಿಗೆ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ತಮ್ಮ ಹಳ್ಳಿಗಳಿಂದ ಪಟ್ಟಣಕ್ಕೆ ಹೋಗಿ ಸಿಟಿಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಕಲಿಬೇಕು, ಶಾಲೆ ಕಾಲೇಜುಗಳಿಗೆ ಹೋಗಬೇಕು ಅಂದರೆ ಬಸ್ ವ್ಯವಸ್ಥೆ ಆಗಬೇಕು, ಅಲ್ಲಿ ರಿಕ್ವೆಸ್ಟ್ ಸ್ಟಾಪ್ ಅಂತ ಇರುತ್ತೆ ಅದನ್ನಾದರೂ ಮಾಡಬೇಕು, ಅಲ್ಲಿ ಸರಿಯಾದ ತಂಗುದಾಣ ಇಲ್ಲ, ಸರಿಯಾದ ರಸ್ತೆಗಳಿಲ್ಲ. ಹಾಗಿದ್ರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನವನ್ನು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡೋಣ, ನಾವಂತೂ ವರದಿ ಮಾಡಿದ್ದೇವೆ, ಈ ವರದಿ ನಂತರವಾದರೂ ಎಚ್ಚೆತ್ಕೊಳ್ತಾರೇನೋ ಅಂತ. ನೀವೊಂದು ಒಳ್ಳೆ ವರದಿ ಮಾಡಿದ್ದೀರಿ, ಥ್ಯಾಂಕ್ ಯು. ನಿಮ್ಮೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ಈ ಸ್ಟೋರಿ ಸಂಬಂಧಪಟ್ಟಂಗೆ ಥ್ಯಾಂಕ್ ಯು. ಇದು ನೋಡಿ, ನಮ್ಮ ವರದಿಗಾರ ಸಂತೋಷ್ ಮಾಡಿರುವಂಥ ಒಂದು ವರದಿ ಇದು. ಯಾಕೆ ಅಂದರೆ ಒಬ್ಬ ಜನಪ್ರತಿನಿಧಿಗೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ದರೆ ತನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಯಾವುದೇ ಸಮಸ್ಯೆಗಳನ್ನು ಮಾಧ್ಯಮಗಳು ಏನು ವರದಿ ಮಾಡಿದಾಗ ಅದನ್ನು ಬಹಳ ಬೇಗ ಎಚ್ಚೆತ್ತುಕೊಂಡು, ಇದು ಏನು ದೊಡ್ಡ ವಿಚಾರ ಅಲ್ಲ, ಇದು ಏನಾದರೂ ಫಂಡ್ ಬೇಕಾದರೆ ಸರ್ಕಾರದ ವತಿಯಿಂದ ತರಬೇಕಾಗತ್ತೆ. ಸದನ ಇರೋದು ಏನಕ್ಕೆ, ಮತ್ತು ಇಲಾಖೆಗಳಿರೋದು ಏನಕ್ಕೆ? ಇದ್ರ ಬಗ್ಗೆ ದನಿ ಎತ್ತಬೇಕು ಸದನಗಳಲ್ಲಿ. ನನ್ನ ಕ್ಷೇತ್ರಕ್ಕೆ ಇಂಥ ಭಾಗಕ್ಕೆ ಇಂಥ ಕೆಲಸ ಮಾಡೋದಕ್ಕೆ ನನಗೆ ಅನುದಾನವನ್ನು ಕೊಡಿ, ಹಣವನ್ನು ಕೊಡಿ ಅಂತೇಳಿ ತರಬೇಕು. ಏನು ಇದಕ್ಕೆ DMF ಫಂಡ್ ಅಂತ ಇರುತ್ತೆ, ಆ ದುಡ್ಡು ಏನು ಮಾಡ್ತಾಯಿದ್ದೀರಿ? ಹಾಗಿದ್ರೆ ಆ ದುಡ್ಡು ಎಲ್ಲಿಗೋಯ್ತು? ಅಥವಾ ಬೇಕಾಗಿದ್ದರೆ ಸರ್ಕಾರದಿಂದ ಕೇಳಿ ಪಡಿಬೇಕಲ್ಲ, ಅದನ್ನು ಕೊಡೋರು ನಾವೇನೆ. ಇನ್ನು ಅಲ್ಲಿ ಹೈವೇ ಆಗಿರೋದ್ರಿಂದ ರಿಕ್ವೆಸ್ಟ್ ಸ್ಟಾಪ್ ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ಸ್ಟಾಪನ್ನು ಕೊಡಿಸಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ಇಚ್ಛಾಶಕ್ತಿ ಇರಬೇಕು. ಒಂದು ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕನ್ನುವಂಥ ಕಾಳಜಿ ಇರಬೇಕು. ಮತ್ತು ಜನಪ್ರತಿನಿಧಿಗಳು MLA ಏನು MP ಇರ್ತಾರಲ್ಲ, ಸುಮ್ಮನೆ ಯಾವಾಗಲೂ ಎಲೆಕ್ಷನ್ ಟೈಮಲ್ಲಿ ಬಂದು ಓಟ್ ಕೇಳೋಕ್ಕಲ್ಲ. ನಾವು ತೋರಿಸ್ತಾ ಇದ್ದೀವಿ ನೋಡಿ, ಏನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಮನಗರ ಅನ್ನುವಂಥ ಈ ಭಾಗದಲ್ಲಿ ಪ್ರತಿನಿತ್ಯವೂ ಸಾವಿರಾರು ವಿದ್ಯಾರ್ಥಿಗಳು ಸಿಟಿಗೆ ಹೋಗಬೇಕಾಗತ್ತೆ. ಅವರಿಗೆ ಬಸ್ಸೇ ಕೂಡ ಅವರು ಅವಲಂಬಿತರಾಗಿರ್ತಾರೆ. ಪರಿಸ್ಥಿತಿ ಹೀಗಿದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಟಾಪ್ ಕೊಡಬೇಕು, ಸರಿಯಾದ ಒಂದು ನಿಲ್ದಾಣಗಳನ್ನು ಮಾಡಬೇಕು, ದುಡ್ಡು ಇದೆ, ಸಾವಿರಾರು ಕೋಟಿ ಅನುದಾನ ಬರುತ್ತೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ನೋಡಿ, ಇವರ ಬೇಜವಾಬ್ದಾರಿ ಯಾವ ರೀತಿ ಇದೆ ಅನ್ನೋದಕ್ಕೆ. ರಸ್ತೆ ಸರಿಯಾಗಿಲ್ಲ. ಕರ್ನಾಟಕದಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ. ಇವರೆಲ್ಲ ಸಾಧನಾ ಸಮಾವೇಶ ಮಾಡ್ತಾರಂತೆ. ಇನ್ನು ವಿಪಕ್ಷಗಳಿಗೆ ಜವಾಬ್ದಾರಿ ಇಲ್ಲ, ಆಡಳಿತಾರೂಢ ಸರ್ಕಾರಗಳಿಗೆ ಅದರದ್ದೇ ಆದ ಸಾಧನೆ ಅಂತೇಳಿ ಅವರವರೇ ಬೆನ್ನು ತಟ್ಕೊಳ್ತಿದ್ದಾರೆ. ಇನ್ನು ಸಾರ್ವಜನಿಕರ ಗೋಳನ್ನು ಕೇಳೋರು ಯಾರು? ಏನು ಇವ್ರು ಹೇಳ್ತಾರಲ್ಲ, ಏನು ಕುಮಾರವ್ಯಾಸ, ಬಡವರ ಭಿನ್ನಪವ ಇನ್ನಾರು ಕೇಳುವರು, ನಾವೇ ಹೇಳಬೇಕು, ನಾವೇ ಕೇಳ್ಕೊಂಡು ನಾವೇ ತೋರಿಸ್ಬೇಕು. ಇವ್ರಿಗೆ ವರದಿ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ಳಲ್ಲ. ನೋಡ್ರಪ್ಪ, ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ, ವಿದ್ಯಾರ್ಥಿಗಳು ತುಂಬ ಗುಣಗಾಡ್ತಿದ್ದಾರೆ, ತುಂಬ ಪರದಾಡ್ತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶಾಸಕರೇ ನೋಡಿ, ನಿಮ್ಮ ಸಾಧನೆ ಯಾವ ರೀತಿ ಇದೆ ನೋಡಿ ಅಂಥೇಳಿ ಎಲ್ಲ ರೀತಿಯಾಗಲೂ ಬೇರೆ ಬೇರೆ ಪರಿಪರಿಯಾಗಿ ಡಿಫ್ರೆಂಟಾಗಿ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗಲ್ಲ. ಅಂದರೆ ಇವ್ರಿಗೂ ದಪ್ಪ ಚರ್ಮ, ಇವರಿಗೆ ಸೆನ್ಸಿಬಿಲಿಟಿ ಇಲ್ಲ, ಸಂವೇದನೆ ಇಲ್ಲ. ಓಟ್ ಕೇಳಬೇಕಾದ್ರೆ ಮಾತ್ರ ಏನು ಕಾಲಿಗೆ ಬೀಳೋದೇನು, ಕೈ ಹಿಡಿಯೋದೇನು. ಇನ್ನು ಆ ಭಾಗದ ಸಾರ್ವಜನಿಕರು ರೊಚ್ಚಿಗೇಳಬೇಕು. ನೋಡೋಣ ಏನು ಪಬ್ಲಿಕ್ಸ್ ಯಾವ ರೀತಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಬೈಟ್ಸ್ ಇದೆ, ನೋಡ್ಕೊಂಬರೋಣ. ಇನ್ನೊಂದು, ಇದೇ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಇಬ್ಬರು ಶಾಸಕರಿದ್ದಾರೆ, ಹಾಲಿ ಮತ್ತು ಮಾಜಿ ಶಾಸಕರಿದ್ದಾರೆ. ಯಾವುದೇ ರೀತಿಯ ಬದಲಾವಣೆಗಳನ್ನು ಕಂಡು ಬರ್ತಿಲ್ಲ. ಈ ವಿದ್ಯಾರ್ಥಿಗಳಿಗೆ ಅಂತಂದೇಳಿ ಬಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ವಿದ್ಯಾರ್ಥಿಗಳು ಮನವೊಲಿಸುವಂಥ ಕೆಲಸ ಆಗ್ತಿದೆ. ಅದ್ರ ಜೊತೆ ನೀವು ಆಪ್ತ ಸಹಾಯಕರಾಗಿ ಕೂಡ ಇದ್ರಿ. ಈಗಿನ ದಿನಮಾನಗಳಲ್ಲಿ ಹೆಂಗಾಗ್ತಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ದಿನಗಳಿಗೆ ಅಷ್ಟೇ ಮನವೊಲಿಸೋ ಕಾರ್ಯಕ್ರಮ ಆಗ್ತಿದೆ. ಅದ್ರ ಜೊತೆಗೆ ಮತ್ತೆ ಅದೇ ರೀತಿ ಕೆಲಸ ಕಾರ್ಯಗಳನ್ನು ಆಗ್ತಿಲ್ಲ. ಶಾಸಕರಾಗಿ ಇಲ್ಲಿನ ಸ್ಥಳೀಯರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಆ ಥರ ಏನಿಲ್ಲ. ಯಾರೇ ಶಾಸಕರಾಗಿರಲಿ, ವಿದ್ಯಾರ್ಥಿ ಜೀವನ ಅಂತ ಬಂದಾಗ ಸ್ವಇಚ್ಛೆಯಿಂದ ಮಾಡೋಂಥ ಕೆಲಸ ಆಗಿರ್ಬೇಕು. ಈಗ ಹಿಂದೆ ಇದ್ದಾಗ ನಮ್ಮ ಶಾಸಕರಿದ್ದಾಗ ನಮ್ಮ ಶಾಸಕರ ಮಗ ಅಶೋಕ್ ಅವರು SLC ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಡಲ್ ಪೇಪರ್ಗಳನ್ನು ಮಾಡಿ ಮಕ್ಕಳಿಗೆ ನೀಡಿದ್ರು. ಅವು ಹಲವಾರು ಇರ್ತವೆ. ಅವ್ರು ಸ್ವಇಚ್ಛೆ ಇರಬೇಕು, ಅದೆಲ್ಲ ಅವ್ರು ಮಾಡಬೇಕು, ಅವ್ರು ಸ್ವಇಚ್ಛೆಯಿಂದ ಮಾಡಬೇಕು. ಎಜುಕೇಷನ್ ಅಂದರೆ ಅದು ಅಲ್ಲಿ ಪೊಲಿಟಿಕಲ್ ಬರಲ್ಲ, ಅಲ್ಲಿ ಯಾರು ಟಚ್ಚೇ ಮಾಡಬಾರ್ದು. ನಮ್ಮ ಸಾಹೇಬರು ಸುಮಾರು 10 ವರ್ಷ ಕಾಲ ಈ ಎಜುಕೇಷನ್ ಫೀಲ್ಡ್ಗೆ ಯಾವತ್ತೂ ಟಚ್ ಮಾಡಿಲ್ಲ. ಏನಾಗಿದೆ ಅಂತ ಕೂಡ ನೋಡಿಲ್ಲ. ಏನು ರಿಸಲ್ಟ್ ಮಾತ್ರ ಚೆನ್ನಾಗಿರ್ಬೇಕಂತ ಹೇಳ್ತು ನಡೀತಾ ಇದೆ. ಸ್ವಲ್ಪ ಇರೋರು ಕೂಡ ಹೀಗೆ ಎಚ್ಚೆತ್ಕೊಂಡು ಸ್ವಲ್ಪ ಸಮಸ್ಯೆ
ಹಳ್ಳಿಲಿದ್ದ ಗೌರ್ಮೆಂಟ್ ಶಾಲೆ ಐತೆ, ಭಾಳ ಜನ ಬರ್ತಾ ಇದ್ದಾರೆ, ಲೇಡೀಸ್ ಬರ್ತಾ ಇದ್ದಾರೆ, ಜೆಂಟ್ಸ್ ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಬಂದರೂ ಕೂಡ ಅವ್ರಿಗೆ ನಿಲ್ಲಕ್ಕಿಲ್ಲ, ಕುಂದ್ರಕ್ಕಿಲ್ಲ, ಇರೋಕ್ಕಿಲ್ಲ. ಬಸ್ಸು ಬರ್ತಿರ್ತಾ ಹೋಗ್ತಿರ್ತಾವೆ, ಬರೀ ನಿಂತ್ಕೊಂಡೇ ಇರ್ಬೇಕು. ಅಲ್ಲಿ ನಿಂತ್ಕೊಂಡೇ ಇರ್ಬೇಕು, ಬಸ್ ಬರೋ ಮಟನೂ ನಿಂತ್ಕೋಬೇಕು. ಆಮೇಲೆ ಈಗಿನ ಒಂದು ಶಿಕ್ಷಣ ಪುಸ್ತಕ ಎಷ್ಟು ಹೊರೆ ಇರ್ತದೆ, ಆ ಹೊರೆ ನೆಗಲಿಗೆ ಹಾಕ್ಯಂತವು ನಿಂತ್ಕೊಂತಾವು. ಯೂತ್ ಅಷ್ಟೇ, ಹುಡುಗರು ಅಷ್ಟೇ, ಎಲ್ಲರೂ ಅಷ್ಟೇ. ಈ ನಮ್ಮಂಥ ಸೀನಿಯರ್ ಆದರೂ ಈ ಒಂದು ಇದನ್ನು ದಾಟಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ. ಆ ಕಡೆಗೆ ಬೇಕಲ್ಲೋಕವು, ಈ ಕಡೆಗೆ ಬೇಕಲ್ಲೋಕವು, ನಡಬತ್ತಿಗೆಲ್ಲ ಗುಂಡಿ. ಹೌದಾ? ಆ ಗುಂಡಿಗೆ ಏನು ಮಾಡಬೇಕು? ನಾವು ಮಾಡೋಕ್ಕಾಗತ್ತ? ಆಗೋಲ್ಲ. ಹೌದಾ? ಇದು ಖುಷಿ. ಹಳ್ಳಿಗಳಾಗಾದ್ರೆ ಏನೋ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು 4 ಪುಟಿ ಹಾಕ್ಕೊಂಡು ಏನೋ ಒಂದು ಆಗಿಂದ ಹಾಕಿ ಸರಿ ಮಾಡ್ತೇವೆ. ಇಲ್ಲಿ ಒಂದು ತಂಗುದಾಣ ಅಂತಂದರೆ ಮಕ್ಕಳು ಬಂದು ಕುತ್ಕೊಳಕ್ಕಾಗಲ್ಲ. ಸೀನಿಯರ್ಸ್ ಬಂದರೆ ಕುಂದ್ರಕ್ಕೆ ಒಂದು ಅನುಕೂಲ ಆಗಿರ್ತದೆ. ಇದು ನಿಮ್ಮಲ್ಲಿ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಗಮನ ತರಲಿ. ಹಳ್ಳಿಲಿದ್ದ ಇದು ಅಲ್ಲಿನ ಸ್ಥಳೀಯರ ಅಸಮಾಧಾನ, ಯಾವ ರೀತಿ ಚಿಂತಾಜನಕ ಪರಿಸ್ಥಿತಿ ಇದೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ನನಗನ್ಸುತ್ತೆ ಈ ಭಾಗದ ಎಲ್ಲ ಹೋರಾಟಗಾರರು ಏನು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜನರಿದಾರಲ್ಲ, ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಇವ್ರು ಮನವಿ ಕೊಟ್ಟರು ಸ್ಪಂದಿಸ್ತಾ ಇಲ್ಲ, ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಕ್ಯಾರೆ ಅಂತ ಇಲ್ಲ, ಅಧಿಕಾರಿಗಳಂತೂ ಡೋಂಟ್ ಕೇರ್ ಅಂತಿದ್ದಾರೆ. ನನಗನ್ಸುತ್ತೆ ಈ ಮೂಲಕ ನಾನು ಮನವಿ ಮಾಡೋದೇನು ಅಂದರೆ, ಈ ಹೋರಾಟದ ಮೂಲಕ ಬಿಸಿ ಮುಟ್ಟಿಸದೇ ಇದ್ದರೆ ಇವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರತಿನಿತ್ಯ ಇದೇ ನರಕವನ್ನು ನೀವು ಅನುಭವಿಸ್ತೀರಿ. ಯಾಕೆಂದರೆ ಅವ್ರಿಗೆ ಸಂವೇದನೆ ಇಲ್ಲ. ನೀವು ಮನವಿ ಕೊಟ್ಟರು ಅವ್ರು ಕೇರ್ ಮಾಡ್ತಾ ಇಲ್ಲ, ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಅನ್ನೋದಾದರೆ ನೀವು ಆ ಹೈವೇ ರಸ್ತೆಯನ್ನು ಸ್ಟಾಪ್ ಮಾಡಿ, ಪ್ರತಿಭಟನೆ ಮಾಡಿ. ಆವಾಗ ಗೊತ್ತಾಗುತ್ತೆ, ಆ ಬಿಸಿ ಮುಟ್ಟಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಯಾವುದೇ ಆಗಲಿ ಏನು ತಳ ಸುಟ್ಟಾಗ್ಲೇ ಗೊತ್ತಾಗೋದು ಅಯ್ಯೋ ಅಂತೇಳಿ. ಈ ಸರ್ಕಾರಗಳಿಗೆ ಈ ರೈತರು ಹೋರಾಟ ಮಾಡಿದಾಗ್ಲೇ ಗೊತ್ತಾಗೋದು, ಓಹೋ ಇಲ್ಲೇನೋ ಒಂದು ಸಮಸ್ಯೆ ಇದೆಯಾ ಅಂತ. ನಾಚಿಕೆ ಆಗ್ಬೇಕ್ರಿ ಅಲ್ಲಿನ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಏನ್ರಿ ಮಾಡ್ತಾ ಇದ್ರಿ ನೀವೆಲ್ಲ? ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ, ನಿಮಗೆ ಇನ್ನು ಯಾವ ಪದಗಳಿಂದ ಉಚ್ಚಾರಣೆ ಮಾಡಬೇಕು? ಮಹನೀಯರೇ, ಅಧಿಕಾರಿಗಳೇ, ನೀವು ಕತ್ತೆಯನ್ನು ಕಾಯ್ತಿದ್ದೀರೋ, ಸರ್ಕಾರದ ಸೇವೆಯನ್ನು ಮಾಡ್ತಿದ್ದೀರೋ? ಪಾಪ ಕತ್ತೆ ಕಾಯ್ದು ಕೂಡ ಒಂದು ಒಳ್ಳೆ ಕೆಲಸನೇ ಬಿಡಿ. ಯಾಕೆ ಈ ಬೇಜವಾಬ್ದಾರಿತನ? ಯಾಕೆ ಈ ನಿರ್ಲಕ್ಷ್ಯ? ನಿಮಗೆ ಆಸಕ್ತಿ ಇಲ್ಲ, ನಿಮಗೆ ಜವಾಬ್ದಾರಿ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ. ನಿರುದ್ಯೋಗದ ಸಮಸ್ಯೆ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ, ಕೆಲಸ ಮಾಡೋರಿಗೆ ಅವಕಾಶ ಕೊಡಿ. ಪ್ರಜ್ಞೆ ಇಲ್ವಾ ನಿಮಗೆಲ್ಲ? ಆ ವಿದ್ಯಾರ್ಥಿಗಳು ಎಷ್ಟೊಂದು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ನಾಳೆ ಅವರು ಲಾಯರ್ ಆಗೋರಿದ್ದಾರೆ, ನಾಳೆ ರಾಷ್ಟ್ರಪತಿಗಳಾಗೋರಿದ್ದಾರೆ, ನಾಳೆ ಪ್ರಧಾನಿಗಳಾಗೋದಿದ್ದಾರೆ, ನಾಳೆ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ. ಅಂತ ವಿದ್ಯಾರ್ಥಿಗಳ ಭವಿಷ್ಯವನ್ನು ನೀವೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ. ಇನ್ನಾದರೂ ಜನಶ್ರೀ ವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಈ ರಾಮನಗರದ ಈ ಬಸ್ ಸಮಸ್ಯೆ, ಆ ವಿದ್ಯಾರ್ಥಿಗಳ ಸಮಸ್ಯೆ, ಸಾರ್ವಜನಿಕರ ಸಮಸ್ಯೆಯನ್ನು ಈ ವರದಿ ನಂತರವಾದರೂ ಎಚ್ಚೆತ್ಕೊಳ್ರಪ್ಪ. ನಿಮಗೆ ಕಣ್ಣು, ಕಿವಿ, ಮೂಗು, ಬಾಯಿ ಇದ್ದರೆ, ಸ್ವಲ್ಪ ಸಂವೇದನೆ ಇದ್ದರೆ ಇದಕ್ಕೆ ಸ್ಪಂದಿಸೋ ಕೆಲಸವನ್ನು ಮಾಡಿ. ಕರ್ತವ್ಯ ಭ್ರಷ್ಟತೆಯಿಂದ ಹೊರಗಡೆ ಬನ್ನಿ ಅನ್ನುವಂಥ ಆಗ್ರಹದೊಂದಿಗೆ ನೋಡೋಣ ನಮ್ಮ ವರದಿಗಾರ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಾರೆ. ಇವರೇನಾದ್ರು ಎಚ್ಚೆತ್ಕೊಂಡಿದ್ದಾರೋ ಇಲ್ವೋ ಅನ್ನೋದನ್ನು. ಮಾಡಲಿಲ್ಲ ಅಂದರೆ ಮತ್ತೆ ನಾವು ಬಿಸಿ ಮುಟ್ಟಿಸುವ, ಮತ್ತೆ ಈ ವರದಿಯನ್ನು ಮಾಡುವ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಇನ್ನಾದರೂ ಆ ಹಗರಿಬೊಮ್ಮನಹಳ್ಳಿ ರಾಮನಗರದ ಸಮಸ್ಯೆ ಬಗೆಯಿರಲಿ ಅನ್ನುವಂಥ ಆಶಯದೊಂದಿಗೆ ನಾಳೆ ಮತ್ತೊಂದು ಸಾರ್ವಜನಿಕರ ಸಬ್ಜೆಕ್ಟ್ ಇಟ್ಕೊಂಡು ನಾನು ಹಾಜರಾಗ್ತೇನೆ. ನಮಸ್ಕಾರ.